ನಮಸ್ಕಾರ ವೀಕ್ಷಕರೇ, ಇಂದು ನಾವು ದೀಪಾ ಸನ್ನಿಧಿ ಬಗ್ಗೆ ತಿಳ್ಕೊಳ್ಳೋಣ. ದೀಪಾ ಸನ್ನಿಧಿ ಕನ್ನಡದ ಹೆಸರಾಂತ ನಟಿ. ಸಾಲು ಸಾಲು ಕನ್ನಡದಲ್ಲಿ ಹಿಟ್ ಸಿನಿಮಾವನ್ನು ನೀಡಿದ ನಟಿ ಎಲ್ಲಿ ಹೋದರೂ? ಇತ್ತೀಚಿನ ದಿನಗಳಲ್ಲಿ ಯಾಕೆ ಇವರು ಕಣ್ಮರೆಯಾಗಿದ್ದಾರೆ ಅಂತ ಯಾರಿಗೂ ತಿಳಿದಿಲ್ಲ. ಇವರು ಯಾಕೆ ಇತ್ತೀಚಿನ ದಿನಗಳಲ್ಲಿ ಕಾಣಿಸುತ್ತಿಲ್ಲವೆಂದರೆ, ಇವರು ಹಿಟ್ ಆದ ನಂತರ ಸಂಭಾವನೆಯನ್ನು ಹೆಚ್ಚು ಮಾಡಿದ್ದಾರೆ. ಆದ್ದರಿಂದ ಕೆಲ ನಿರ್ದೇಶಕರು ಇವರನ್ನು ಸಿನಿಮಾದಲ್ಲಿ ಅಭಿನಯಿಸಲು ಅವಕಾಶ ಕೊಡುತ್ತಿಲ್ಲ ಎಂದು ಗೊತ್ತಾಗಿದೆ. ಇವರು ಮೊದಲು ಸಾರಥಿ ಚಿತ್ರದಲ್ಲಿ, ನಂತರ ಪರಮಾತ್ಮ ಚಿತ್ರದಲ್ಲಿ, ನಂತರ ಜಾನು, ಸಕ್ಕರೆ, ಎಂದೆಂದೂ ನಿನಗಾಗಿ ಎಂಬ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಚೌಕ ಮತ್ತು ಚಕ್ರವರ್ತಿ ಸಿನಿಮಾದಲ್ಲಿ ಕೊನೆಯದಾಗಿ ನಟಿಸಿದ್ದಾರೆ. ಇವರು ತಮಿಳಿನ ಸಿದ್ಧಾರ್ಥ್ ಜೊತೆ ನಾಲು ಒಕ್ಕಡು ಸಿನಿಮಾದಲ್ಲಿ ಕೂಡ ಅಭಿನಯಿಸಿದ್ದಾರೆ. ಕೆಲವರ ಪ್ರಕಾರ ಸಿದ್ಧಾರ್ಥ್ ಅವರ ಜೊತೆ ಇವರು ಡೇಟ್ ಮಾಡಿದ್ದರಿಂದ ಇವರಿಗೆ ಅವರ ಜೊತೆ ಗಾಸಿಪ್ ಕೂಡ ಕೇಳಿಬರುತ್ತಿತ್ತು. ಆದರೂ ಇತ್ತೀಚಿನ ದಿನಗಳಲ್ಲಿ ದೀಪಾ ಸನ್ನಿಧಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಆ್ಯಕ್ಟಿವ್ ಆಗಿಲ್ಲ. ಆದರೆ ಇವರು ಎಲ್ಲಿ ಹೋದರು ಎಂದು ಯಾರಿಗೂ ಗೊತ್ತಿಲ್ಲ. ತಮ್ಮ ಪಾಡಿಗೆ ಇವರು ತಾವಿದ್ದಾರೆ. ಆದರೂ ಬೇಜಾರಾದ ಸಂಗತಿ ಎಂದರೆ, ದೀಪಾ ಸನ್ನಿಧಿ ಇನ್ನೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಲಿ ಎಂದು ಹಾರೈಸೋಣ.